ಸತ್ಯಭಾಮ ದೇವಿಯವರ ಅಂತಃಪುರಕ್ಕೆ ಬಂದದ್ದ ಇಲ್ಲ ಅಂತ್ಯಪುರಕ್ಕೆ ಬಂದದ್ದ? ನಿನ್ನ ಊಹನೆ ಸತ್ಯವೇ. ಸದಾ ಕಾಲ ಸತ್ಯಭಾಮ ಮನೆಯ ಅಂಗಳ ಹೇಗಿರ್ತಾ ಇತ್ತು? ಅದು ನಳಗಳಿಸ್ತಾ ಇತ್ತು. ಅಂಗಳದಲ್ಲಿ ರಂಗವಲ್ಲ ಸದಾಕಾಲ ರಾರಾಯಿಸ್ತಾ ಇತ್ತು. ಇವತ್ತು ಇಲ್ಲಿ ಮಂಗವಲ್ಲಿ ಇಲ್ಲವಲ್ಲ? ನೋಡ 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 ಎಷ್ಟು ಅವಸ್ಥೆ ಇದೆ. ನಾನು ಹೆಂಡತಿಗೆ ಹೇಳ್ಬೇಕು. ಏನು ಅವ್ರಿರುವುದು ಸಂತೆ ನಿಮ್ಮ ಹೆಂಡತಿ ಒಟ್ಟಿಗಲ್ವ? ದಿವಸಕ್ಕೆ ಇಷ್ಟಿಷ್ಟು ತಿಂತಾಳೆ. ಬೆಳಿಗ್ಗೆ ಎದ್ದು ಮನೆ ಎದುರುಗಡೆ ಒಂದಿಷ್ಟು ಸೆಗಣಿ ಹಾಕ್ಲಿಕ್ಕೆ ಆಗುದಿಲ್ಲ. ದಿವಸಕ್ಕೆ ಇಷ್ಟಿಷ್ಟು ತಿಂತಾಳೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಎದುರು ಒಂದಿಷ್ಟು ಸೆಗಣಿ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಕ್ಲಿಕ್ಕೆ ಆಗುದಿಲ್ಲ. ನಂಗೆ ಎಲ್ಲಿ ಬಂದದ್ದು ಗೊತ್ತಾಯ್ತು. ನಾವು ಇವತ್ತು ಮಾರಿಗುಡಿ ಬಂದಿದ್ದೀವಿ. ಈ ದೇವರಿಗೆಲ್ಲ ಅಲಂಕಾರ ಮಾಡುವಾಗ ಈ ಮಾರಿಗುಡಿಯಲ್ಲಿ ಆ ಕಡೆ ಈ ಕಡೆ ಪರ್ದೆ ಇಟ್ಕೊಂಡು ನಿಂತ್ಕೊಳ್ತಾರೆ. ಅಲಂಕಾರ ಎಲ್ಲ ಸಂಪೂರ್ಣಗೊಂಡ ಬಳಿಕ ಭಕ್ತಾಭಿಮಾನಿಗಳಿಗೆ ದೇವರು ದರ್ಶನಕ್ಕೆ ಬಿಡ್ತಾರೆ. ಬಾಗಿಲು ಹಾಕಿದೆ. ಇದು ಬಾಗಿಲ ತುಂಬವೇ? ಸಿಗೋದು ಕಷ್ಟ, ಸಿಕ್ಕೋಬಹುದು. ಬಾಗಿಲು ಹಾಕಿದ್ದಾರೆ, ಒಳಗಿದ್ದಾರೆ. ಇದು ಸ್ಪಷ್ಟವಾಯಿತು. ಹೌದು, ಒಳಗಿದ್ದವರು ಹೊರಗೆ ಬರಬೇಕು ಅಂತಾರೆ. ಏನ್ ಮಾಡುದು? ಮನೆಗೆ ಬೆಂಕಿ ಕೊಡು. ಮನೆಗೆ ಬೆಂಕಿ ಕೊಟ್ಟರೆ ಮನೆ ಬೆಂಕಿ ಉಳಿತದ. ಒಟ್ಟೊತ್ತಿಗೆ ಚಟ್ಪಟ್ ಹುಡುಂ ಚಟ್ಪಟ್ ಹುಡುಂ ಈ ರೀತಿ ಮಾಡಿದ್ದೇವೆ. ನಾ ಮಾಡಿದ್ದೆ. ಹೇಗೆ ಸಾಧ್ಯ? ನಮ್ಮ ಹುಡುಗುತ್ತಿ ಒಳಗೆ ಈ ಗೋಂತರ ಕಪ್ಪೆ ಓದಿ ಸೇರ್ಕೊಂಡಾಗ ಹುಲ್ರಾಶಿ ಆ ಕಪ್ಪೆಯನ್ನು ಹೊರ ತೆಗೆದು ಹುಲ್ರಾಶಿಗೆ ಬೆಂಕಿ ಹಾಕಿ ಆಮೇಲೆ ಹುಲ್ಲು ಸುಟ್ಟು ಹೋಯ್ತು ಬಿಟ್ರೆ ಕಪ್ಪೆ ಹೊರ ಬಂತು. ಈಗ ನನ್ನ ಮನೆ ಸುಟ್ಟು ಹೋದ್ರೆ ಹಿಂದೆ ಹೊರಗೆ ಬರಬೇಕು ಅಂತ ನನ್ನ ಇದ್ದಾವೆ. ನಾವು ಬರೋದು ಗೊತ್ತಾಗ್ಬೇಕು. ಅಮ್ಮ ತೆಗಿರಿ ಅಮ್ಮ. ನೀವು ಈ ರೀತಿ ಮಾಡಿದ್ರೆ ನನ್ನನ್ನೇ ನಿಂತು ಕೊಡಿಸ್ತಾರೆ. ನಾನು ಮಾತಾಡಿಸ್ತೇನೆ.
ಓ ಭಾಮಾದೇವಿಯವರೇ ಬಾಗಿಲು ತೆಗೀರಿ, ನೀವೀಗ ತಂಪಾಗಿದ್ದೀರಿ. ಹೌದು. ಗೆಳತಿ, ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಬಂದವರಿಗೆ ಹೆಸರು ಇಲ್ವಾ? ಯಾರಾದ್ರೂ ಬಂದಿದ್ದಾರೆ ಬಾಗಿಲು ಆಗ್ತದಾ? ಅಮ್ಮ ತಾಯಿ ಅಂತ ಹೇಳಿದ್ರೆ ಇಷ್ಟ ಹೇಳಿ ಬಿಡ್ತಾರ ಅವರು. ಈಗ ನಾವು ಯಾರು ಬಂದವ ಎನ್ನುವುದು ಸ್ಪಷ್ಟವಾದರೆ ಖಂಡಿತವಾಗಿ ನೋಡೋಣ. ಪ್ರಾಣನಾಯಕಿ ನಾಗವೇಣಿ ಕೇಳಿ
ಒಮ್ಮೆ ಬಹುಜನರ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ವೇಣುಗೋಪಾಲ ನಮ್ಮ ಮನೆಯ ಹೊರಗಿರುವವರು ಎಲ್ಲರಿಗೂ ಸಂತೋಷ ಆಯಿತು, ಅದು ಒಳಗಿದ್ದವರಿಗೂ ಸಂತೋಷ ಆಗಿ ಈಗ ಬಾಗಿಲು ತೆಗ್ತಾರೆ ಕೃಷ್ಣಯ್ಯ. ಅವರಿಗೋಸ್ಕರ ಒಂದೇ ವೇಣುಗೋಪಾಲ. ಒಮ್ಮೊಮ್ಮೆ ಉಂಟು, ಕೆಲವು ಕ್ಷೇತ್ರ ಅಂತ ಇರ್ತದೆ. ನೀ ತಲೆ ತಿರುಗಿದ್ದು ಹೆಚ್ಚು ವಿಷಯ ಕೇಳಿ ಓ ಪ್ರಾಣನಾಯಕಿ, ಓ ಪ್ರಾಣನಾಯಕಿ, ಓ ಬಡಕಿಯಲ್ಲ ಸಣ್ಣಕಿ, ಓ ಬಿಟ್ಟು, ಓ ನಾಗವೇಣಿಯೇ, ನಿನ್ನ ಮನೆಯ ಮುಂಭಾಗದಲ್ಲಿ ನಿಲ್ಲವ ಬೇರೆ ಯಾರು ಅದುವೆ ಅಲ್ಲ. ನಾನು ವೇಣುಗೋಪಾಲ. ನೋಡಿ ಎಚ್ಚರ ಟೀಕರ್ತು ನೋಡಿ. ವೇಣುಗೋಪಾಲ ಬಂದಿದ್ದಾರೆ, ಬಾಗಿ ತೆಗಿರಿ. ಓ ಗೆಳತಿ ಮನಸ್ಸಿ ವೇಣುಗೋಪಾಲ ವೇಣುಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಯಾರು ಗೊತ್ತುಂಟ? ನಂಗೆ ಎಲ್ಲ ಗೋಪಾಲನೂ ಗೊತ್ತಿಲ್ಲ. ದನಕಾಯಿ ಹೋದ್ರು. ದನಕಾಯಿ ಗೋಪಾಲ ಗೊತ್ತಿಲ್ಲ. ದನಕಾಯಿ ಚಂದ್ರಾಸ ಕಾರ್ತಿಕ ಪ್ರದೀಪ ಅವೆಲ್ಲ ಗೊತ್ತುಂಟು. ದನಕಾಯಿ ನಮ್ಮ ದೇಶದಲ್ಲಿ ಜನ ಇದ್ದಾರೆ. ನೀವೆಲ್ಲರೂ ಎಣ್ಣೆ ಕಾಯ್ಲಿಕ್ಕೆ ಹೋದ್ರಿ ಗಂಗೆ ತಾರೆ ತುಂಗೆ ತಾರೆ ನೀರು ಬಾರೆ ಕೃಷ್ಣಯ್ಯ ಪೀಪಿ ಊದುವ ಚಂದವ ನೀ ನೋಡೆಯ. ನಮ್ಮನ್ನು ದನ ಕಾಯುವವರು ಮಾಡಿ ನಿಜವಾಗಿಯೂ ಕೃಷ್ಣಯ್ಯ, ನೀ ಆ ದನವನ್ನು ಕಾಯಲಿಕ್ಕೆ ಹೋಗುವಾಗ ಆ ನಿನ್ನ ವೇದವನ್ನು ಹಿಡಿದುಕೊಂಡು ಆ ಸುಮಧುರ ರಾಗವನ್ನು ಹಾಡುವ ಚಂದ ಹೇಗೆ ನಾನು ನೋಡಿದ್ದೆ. ಎಷ್ಟು ಜನ ಪ್ರಿಯ ಅಂತ ನೋಡಿ. ಗೋವನ್ನು ಕಾಯುವುದಂತ ಪುಣ್ಯತಮವಾದಂತ
ಪುಣ್ಯದ ಕಾರ್ಯ. ಹೌದು ದೇವ್ರೆ. ಅದನ್ನು ತತ್ಪರ ಮನೋಭಾವದಿಂದ ಹೇಳ್ತಾರೆ ಅಂತ ಆದ್ರೆ ಹಾ. ಗೋವಿನ ಸೇವೆ ಮಾಡಲಿಕ್ಕೆ ಪುಣ್ಯ ಬೇಕು. ಅವತ್ತು ಕಾವಲ ವಿಶ್ವಸ್ಯ ಮಾತರ ಹಾಗೆಂದಾಗಿ ಪೂಜಿಸುವ ಏಕೈಕ ಪ್ರಾಣಿ ಯಾವುದಕ್ಕೆ ಅದು ಗೋವು. ಹೌದು ದೇವ್ರೆ. ಆ ಗೋವನ್ನು ಕಾಯಬೇಕು ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕಂತ ನಾವು ತಿಳ್ಕೊಳ್ಬೇಕು. ಆದ್ರೆ ಅವತ್ತು ನೀವೇ ನಮ್ಗೆ ಹೇಳಿಕೊಂಡಂತ ವಿಚಾರ, ಹೆತ್ತ ತಾಯಿಯಾದವಳು ನಮಗೆ 1 ರಿಂದ 2 ವರ್ಷಗಳ ತನಕ ಮಾತ್ರ ತನ್ನ ಎದೆ ಹಾಲನ್ನು ಉಣಿಸ್ತಾಳೆ. ಹೌದು. ಹಾಗಂತ ನಾವು ಹಾಕುವಂತ ಒಂದು ಹಿಡಿ ಹುಲಿಗೋಸ್ಕರ ನಮಗೆ ಸಾಯುವ ತನಕ ಹಾಲನ್ನು ನೀಡುವ ಪುಣ್ಯ ಕೋಟಿ ಅಂತಿದ್ರೆ ಅದು ನಮ್ಮ ಗೋಮಾತೆ ಮಾತ್ರ ಕೃಷ್ಣಯ್ಯ. ಗೋವನ್ನು ಪೂಜಿಸಬೇಕು ಅಲ್ವಾ? ಅವ್ರು ಬರ್ತಾರೆ. ಬಿಡು, ಅದು ಕೆಲಸ ಮಾಡು. ಚಕ್ರಧರ ಬಂದಿದ್ದಾನಂತೆ. ಇದು ಚೊಕ್ಕಲಿದಾರ ಚಕ್ರಧರ ಚಕ್ರಧರ ಬಂದಿದ್ದಾನೆ ಬಾಳು ತೆಗೀರಿ. ನನಗೆ ಚಕ್ರದ ಹತ್ರ ಯಾರು ಅವರೇ ಕುಂಬಾರರು. ಅವರು ಏನು ನಮ್ಮಲ್ಲಿ ಸಂಗತಿ ಕಟ್ಟಿದ್ದೆಲ್ಲ ಮತ್ತೆ ನಮ್ಮ ಮಡಿಕೆ ಮುಗಿದು ಯಾಕೆ ಮುಂದೋಗಿ ಕೇಳ ಮಕರಂದ ಕೃಷ್ಣಯ್ಯ ಬದುಕಿನಲ್ಲಿ ಎಷ್ಟೇ ಆದರ್ಪ ಶ್ರೀಮಂತನಾಗಲಿ ಹಾ. ಅವನು ನೆನಪಿಡಬೇಕಾದ ಸತ್ಯ ಏನು ಗೊತ್ತಾ? ಯಾವುದು ದೇವರೇ? ಬಂಗಾರದ ಮಡಿಕೆ ಉಂಟು, ಬೆಳ್ಳಿಯ ಮಡಿಕೆ ಉಂಟು, ವಜ್ರದ ಮಡಿಕೆ ಉಂಟು ಎಂದಾಗಿ ಅಹಂಕಾರ ಪಡಬಾರದು. ಆಹಾ. ಅವನ ಸತ್ತ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಕೊನೆಯ ಸಂದರ್ಭಕ್ಕೆ ಮುಂದೆ ಹೋಗುವುದು ಮಣ್ಣಿನ ಮಡಿಕೆ ಬಿಟ್ರೆ ಹಾ. ಯಾವ ಚಿನ್ನವೂ ಅಲ್ಲ, ಬೆಳ್ಳಿಯೂ ಅಲ್ಲ. ಹೋಗುವಾಗ ಯಾವುದು ಬರುತ್ತಿಲ್ಲ. ಏಯ್, ಇದು ಅಲ್ವಾ? ನಾವು ಈಗ ಸಹಸ್ರ ಕುರಿತಾಗಿ ಹೇಳಿದ್ರೆ ತಪ್ಪ ಈಗ ನೀ ಮಾಡಿರುವ ಸಾಹಸ ಒಂದೇ ಎರಡೇ ಅಲ್ವಾ? ಹೇಳಲಿಕ್ಕೆ ಸಾಧ್ಯವಾದದ್ದು. ಇದರಲ್ಲಿ ಯಾವುದು ಹೇಳುವ? ಒಂದೇ ಹೇಳ್ತೇನೆ. ಯಾವುದು ದೇವರೇ? ಕ್ರೂರಗಳಿಂದ ಬೆಳೆಯುವ ಕಾಳಿಂಗನ ಹೆಡೆ ಇರುವುದಿಲ್ಲಿ.
ಸಂದರ್ಭದಲ್ಲಿ ಕಾಳಿಂದಿ ನದಿಗೆ ಗೋಗಳು ಗೋಪಾಲನ್ನು ನೀರು ಕುಡಿಯಕ್ಕೆ ಹೋದಾಗ ನೀರು ಕುಡಿದ ಗೋಗಳು ಸುಳ್ಳಿದ್ರು ಗೋಪಾಲನ್ನು ಸುಳ್ಳಿದ್ರು ಗೋಪಾಲಕರು ಬರ್ಬೇಕು. ಏನು ಕೊನೆಯ ದಾರಿ ನಾವು ಒಂದೇ ಅದನ್ನ ಬಗ್ಗೆ ಹೇಳಿದ. ಆಮೇಲೆ ಏನಾಯ್ತು? ಅಲ್ಲಿಗೆ ಕೃಷ್ಣಯ್ಯ ಬಂದ. ಒಂದು ಕಾಳಿಂದಿ ನದಿಯನ್ನು ಮಡುವನ್ನು ಕಳಕಲಾಶ ಮಾಡಿದರು. ಶೋಧನೆ ಮಾಡಿದಾಗ ಕಾಳಿಂಗ ಅಲ್ಲಿದ್ದ. ಕಾಳಿಂಗ ಸರ್ಪು. ಕಾಳಿಂಗ ಸರ್ಪು ಬೆರಗಾದ್ರೆ ಇದು ಕಾಳಿಂಗ ಸರ್ಪವನ್ನು ಕಂಡು ಎಲ್ಲರೂ ಬೆರಗಾದ್ರೆ ಬೆಳಗಾಗೆ ಸತ್ತಿದ್ದವರಲ್ಲ. ಹೋಗುತ್ತೇವೆ. ಆ ಕಾಳಿಂಗ ನಾನಿದ್ದೇನೆ. ಕಾಳಿಂಗ ವರ್ಗದ ಬಂದಿದ್ದೇನೆ ಬಾಗಿಲುತ್ತೇನೆ. ಬಾಳಿಂಗ ಬಂದಿದ್ದಾರೆ. ಬಾಗಿ ತೆಗಿರಿ, ಬಾಗಿ ತೆಗಿರಿ, ಬಾಗಿ ತೆಗಿರಿ. ಕೃಷ್ಣ ಕೇಳಿಲ್ವಾ? ಗೊತ್ತಾಯ್ತು. ಅಯ್ಯೋ ಇವರು ಹಾವಾಡಿದ್ರವ್ರೆ. ಗೊತ್ತಾಯ್ತಾ? ಇಲ್ಲಿ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ, ಹಾಗೆ ಇದ್ದಾರೆ. ನಮ್ಮನ್ನು ಹಾವಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಕರಡಿಯೊಟ್ಟಿಗೆ ಹೋರಾಡಿ ತರುಣಿ ತಂದ ತೀರ ನಾನಿದ್ದೇನೆ. ಕರಡಿಯೊಟ್ಟಿಗೆ ಹೋರಾಡಿ ತರುಣಿಯನ್ನು ತಂದ. ಕರಡಿಯೊಟ್ಟಿಗೆ ಹೋರಾಡಿ ಅವ್ರು ಬಂದಿದ್ದಾರೆ. ಬಾಗಿ ತೆಗಿರಿ. ಜಾತಿ ಸೈನಿಕಕ್ಕೆ ಹೋರಾಟ ಮಾಡಿದ್ರೆ ಇಲ್ಲ ತಂದೆ ಕೆಲಸ. ರೆಡಿಯಾ? ಮತ್ತೆ ಒಂದು ಗಾಡಿ ಹೋಗ್ಲಿಕ್ಕೆ ಗಾಡಿಗೆ ಕೂಲಿಯೊಡನೆ ಗುದ್ದಾಟ ಮಾಡಿ ತರುಣಿಯನ್ನು ಗೆದ್ದು ತಂದ ತೀರ ನಾನೇ. ಒಂದು ಮುಡಿ ಜೊತೆ ಗುದ್ದಾಟ ಮಾಡಿದ್ದೀರಾ? ಯಾವುದು ಅರ್ಥ ಆದರೂ ಸುಮ್ಮನಿದ್ದಾರೆ. ಯಾಕೆ ಅವರಿಗೆ ಗೊತ್ತುಂಟು ಸತಾಯಿಸ್ತಾ ಇದ್ದಾರೆ ಅಲ್ವಾ? ಒಂದು ಕೆಲಸ ಮಾಡುವ. ಇದು ನಿನ್ನ ಮನೆಯ ಬಾಗಿಲಲ್ಲಿ ನಿಲ್ಲುವ ಹಂಗಾಗಿಯೇ ಅಲ್ಲ. ನಾನೇ ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಬಾಗಿಲುತ್ತಾರೆ. ಗೆಳತಿ ಇಷ್ಟು ಬರಬೇಕು ಅಂತಿತ್ತು. ಹೌದಾ? ಬಂದವರೇ ನನ್ಯರಲ್ಲ. ನನ್ನ ಗಂಡ ಬಂದಿದ್ದಾನಂತೆ. ಬಾಗ ತೆಗಿ. ಶ್ರೀಮಂತರವರ ಗೋವಿಂದ ಗೋವಿಂದ. ಶ್ರೀಮಂತರವರ ಗೋವಿಂದ ಗೋವಿಂದ ದೇವಸ್ಥಾನಕ್ಕೆ ಹೋದಾಗ ಉದ್ದಂಡ ಪ್ರಣಾಮ ಮಾಡುವ ಸಂಸ್ಕಾರ ಸರಿ ಗೊತ್ತುಂಟ. ಮರ ಬಿದ್ದ ಉದ್ದಂಡ ಸರಿಯಾಗಿ ಮಾಡ್ತಾರೆ. ಶ್ರೀಮಂತರವರ ಗೋವಿಂದ ಗೋವಿಂದ ಗೋವಿಂದ. ಕಪ್ಪೆ ಬಿದ್ದಾಗಿದ್ದಾರೆ. ಶ್ರೀಮಂತರವರ ಗೋವಿಂದ ಗೋವಿಂದ ಗೋವಿಂದ.